ಭಾರತದ ಮೇಲೆ ಕ್ಷಿಪಣಿ ದಾಳಿಗೆ ದೊಡ್ಡ ದಂಡೆತ್ತಿ ಬಂದಿತ್ತು ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡೀಸ್ ಮಾಡೋ ಮೂಲಕವಾಗಿ ಭಾರತೀಯ ಸೇನೆ ನಾವೇನು ಅನ್ನೋದನ್ನ ತೋರಿಸಿದೆ. ಒಂದೇ ಹೊಡೆತಕ್ಕೆ ಪಾಕಿಸ್ತಾನಕ್ಕೆ 1700 ಕೋಟಿ ರೂಪಾಯಿ ನಷ್ಟ. ಭಾರತವನ್ನ ಕೆಣಕಿ ಪಾಕಿಸ್ತಾನ ಕೈ ಸುಟ್ಕೊಂಡಿದೆ. ಮೊದಲೇ ಆರ್ಥಿಕವಾಗಿ ದಿವಾಳಿ ಅಂಥದ್ರಲ್ಲಿ ಮೇಲಿಂದ ಮೇಲೆ ಈ ರೀತಿಯಾದಂತಹ ಹೊಡೆತಕ್ಕೆ ತಾನೇ ಕೋಲ್ ಕೊಟ್ಟು ಓಡಿಸ್ಕೊಳ್ಳೋದು ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಕಾಣಿಸ್ತಾ ಇದೆ. ಕ್ಷಿಪಣಿಯನ್ನ ದಾಳಿ ನಡೆಸ್ತು, ಅದನ್ನ ಉಡೀಸ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿದೆ. ಭಾರತವನ್ನ ಕೆಣಕಿದ್ರೆ ನೀವು ಸುಟ್ಟು ಹೋಗ್ತೀರಿ, ಇನ್ನೇನು ಬೇರೆ ಆಯ್ಕೆಗಳು ಇಲ್ಲ ಅನ್ನೋದನ್ನ ಪಾಕಿಸ್ತಾನಕ್ಕೆ ಮಾಡಿಯೇ ತೋರಿಸ್ಬೇಕು ಅಂತ ಕಾಣಿಸುತ್ತೆ. ಹೇಳಿ ಸಾಕಾಗಲ್ಲ. ಆ ಕಾರಣಕ್ಕೆ ಅವರು ವಿಫಲ ಪ್ರಯತ್ನಗಳನ್ನ ನಡೆಸ್ತಾರೆ. ತಾವೆಷ್ಟು ಸ್ಟ್ರಾಂಗ್ ಇದ್ದೀವಿ ಅನ್ನುವಂತಹ ಭ್ರಮೆಯಲ್ಲಿ ಅವರಿದ್ದಾರೆ. ಅದು ಅಲ್ಲ, ನೀವು ಅನ್ಕೊಳ್ತಿರೋದು ಭ್ರಮೆ, ಅದರಿಂದ ಹೊರಕ್ಕೆ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭಾರತೀಯ ಸೇನೆ ಉತ್ತರವನ್ನು ಕೊಡ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಅರುಣ. ಪಾಕಿಸ್ತಾನ ಒಂದು ಭ್ರಮೆಯಲ್ಲಿದ್ದ ಕಾಣಿಸುತ್ತೆ, ನಾನು ಬಲಿಷ್ಠವಾಗಿದ್ದೀನಿ, ಭಾರತದ ಜೊತೆಗೆ ನಾನು ಈಕ್ವಲ್ ಫೈಟ್ ಮಾಡೋದಕ್ಕೆ ಅಂತ. ನಷ್ಟಗಳೆಲ್ಲ ಏನು ದೊಡ್ಡದಲ್ಲ ಅಂತ ಕಾಣಿಸುತ್ತಲ್ವಾ ಪಾಕಿಸ್ತಾನಕ್ಕೆ? ನಷ್ಟ ವಿಚಾರದಲ್ಲಿ ಅವರಿಗೆ ತೀರಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಪಾಕಿಸ್ತಾನ. ಯಾಕೆ ಅಂತಂದ್ರೆ ಆರ್ಥಿಕವಾಗಿನೇ ಈಗ ಅಲ್ಲಿ ಅನುಭವಿಸ್ತಾ ಇರುವಂತ ಪರಿಸ್ಥಿತಿ ಜನರಿಗೆ ಗೊತ್ತಿದೆ ಏನಿದೆ ಅಂತ ಹೇಳಿ, ಯಾವ್ಯಾವ ಪ್ರೈಸ್ಗಳು ಹೆಂಗೆ ಏರಿಕೆ ಆಗುತ್ತೆ ಅಂತ ಹೇಳಿ. ಏಟ್ಗಳ ಮೇಲೆ ಏಟನ್ನ ತಿಂತಾ ಇದ್ದಾರೆ. ಆಮೇಲೆ ಈಗ ಅವರು ಯುದ್ಧ ಮಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಅವ್ರೇನು ಅಂತಂದ್ರೆ ನನ್ನ ಹತ್ರ ಎಲ್ಲಾ ಇದೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡುವಂತ ಕೆಲಸ. ಸಾಮಾನ್ಯವಾಗಿ ಏನು ಇಲ್ಲದೆ ಅವರು ನನ್ನ ಹತ್ರ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರಲ್ಲ, ಹಂಗೆ ಪಾಕಿಸ್ತಾನದ ಕತೆ. ಅವ್ರಿಗೆ ನಿಜವಾಗ್ಲೂ ಕೂಡ ಯುದ್ಧ ಮಾಡಕ್ಕೆ ಏನಾದ್ರೂ ಶುರು ಮಾಡ್ಬಿಟ್ರೆ ದಿವ್ಯಾ, 2 ದಿನಾನೂ ಕೂಡ ಅವ್ರು ಯುದ್ಧ ಮಾಡುವಷ್ಟು ದುಡ್ಡಿಲ್ಲ ಅವ್ರ ಹತ್ರ. ಮತ್ತೆ ಅಗೇನ್ ಚೈನಾ ಕಡೆಗೆ ಹೋಗ್ಬೇಕಾಗತ್ತೆ, ಮತ್ತೆ ಅಗೇನ್ ಇನ್ನೊಂದಿಷ್ಟು ದೇಶಗಳ ಕಡೆ ಹೋಗ್ಬೇಕಾಗತ್ತೆ. ಯಾವ ದೇಶ ಅವ್ರಿಗೆ ಸಪೋರ್ಟಿಗೆ ನಿಲ್ಲುತ್ತೆ? ಆಮೇಲೆ ಚೀನಾನು ಯಾವ ಸಪೋರ್ಟಿಗೆ ನಿಲ್ಲುತ್ತೆ ಈಗಿರುವಂತ ಅವರ ಪರಿಸ್ಥಿತಿಯಲ್ಲಿ? ಕಾರಣ ಆ ಕಡೆಯಿಂದ ಅಮೆರಿಕ ಕೊಡ್ತಾ ಇರುವಂತ ಏಟಿಗೆ ಚೀನಾ ಒಂದ್ ರೀತಿ ಒದ್ದಾಡ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಜೊತೆಗೆ ನಿಂತ್ಕೊಂಡ್ಬಿಟ್ಟು ನಮ್ಮ ಜೊತೆಗೆ ಸೆಣಸಾಡುವಂತ ಪರಿಸ್ಥಿತಿಯಲ್ಲಿದೆಯಾ? ಚೀನಾಗ್ ಬೇಕಾಗಿರುವಂತದ್ದು ಇಂಡಿಯನ್ ಮಾರ್ಕೆಟ್, ನಾಟ್ ಪಾಕಿಸ್ತಾನ್ ಮಾರ್ಕೆಟ್. ಪಾಕಿಸ್ತಾನ ಯಾಕೆ ಬೇಕು ಅಂತಂದ್ರೆ ಬಳಕೆ ಮಾಡ್ಕೊಳ್ಳೋಕೆ, ಯೂಸ್ ಅಂಡ್ ಥ್ರೋ ಟಿಶ್ಯೂ ಪೇಪರ್ ತರ ಬೇಕಾಗಿರೋದು ಅವರಿಗೆ. ಕಾರಣ ಅಲ್ಲಿರುವಂತಹ ಖನಿಜ ಸಂಪನ್ಮೂಲಗಳೇನಿದೆ ಅದು ಬೇಕಾಗಿರೋದು ಅದಕ್ಕೆ. ಅದನ್ನ ಬಳಕೆ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ. ಅದನ್ನ ಹೊರತುಪಡಿಸಿ ಇನ್ನೇನಿಲ್ಲ. ಅದು ಗೊತ್ತಾಗಲ್ಲ ಪಾಕಿಸ್ತಾನ ನನ್ನನ್ನ ಟಿಶ್ಯೂ ಪೇಪರ್ ಆಗಿ ಬಳಕೆ ಮಾಡ್ಕೊಳ್ತಾರೆ ಅಂತ ಹೇಳಿ. ಆದ್ರೆ ಪಾಕಿಸ್ತಾನ ನಿಜವಾಗಿಯೂ ಕೂಡ 2 ದಿನಾನು ಯುದ್ಧ ಮಾಡುವಷ್ಟು ದುಡ್ಡಿಲ್ಲ ಅವ್ರ ಹತ್ರ. ಆ ಪರಿಸ್ಥಿತಿಯಲ್ಲಿರುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಪಾಕಿಸ್ತಾನ? ಈಗ ಬೇರೆ ದೇಶಗಳ ಹತ್ರ ಹೋಗ್ಬಿಟ್ಟು ಇದನ್ನ ನಿಲ್ಲಿಸಿ ಅಂತ ಕೇಳ್ತಾರೆ. ನೀವು ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಬಹುದು. ಪಾಕಿಸ್ತಾನದ ರಕ್ಷಣಾ ಸಚಿವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ, ಮಾತುಕತೆಗೆ ನಾವು ಸಿದ್ಧರಿದ್ದೀವಿ, ಇದನ್ನೆಲ್ಲ ಬಗೆಹರಿಸಿಕೊಳ್ಳೋಣ ಅಂತಿದ್ದಾರೆ. ಆದ್ರೆ ಇನ್ನೂ ಎಷ್ಟು ದಿನ ಮಾತುಕತೆ? ಇಂಥ ಕಿರಿಕನ್ನ ಮಾಡ್ಕೊಂಡು ಬಂದು ಈ ತರ ಏಟನ್ನ ತಿಂದುಬಿಟ್ಟು ಮತ್ತೆ ಮಾತುಕತೆ ಅನ್ಕೊಂಡ್ಬಿಟ್ಟು ಮತ್ತೆ ಅದೇ ರೀತಿಯಾದಂತ ಪರಿಸ್ಥಿತಿನ ಮತ್ತೆ ಹೊಡಿತಾರೆ, ಮತ್ತೆ ಹೊಡಿಬೇಕು. ಇದೇ ಪರಿಸ್ಥಿತಿ. ಈ ಸಲ ಹಾಗಾಗ್ಕೂಡುದು. ಹಾಗಾಗಿನೇ ಭಾರತ ಕೊಡ್ತಾ ಇರುವಂತಹ ಸ್ಟ್ರೇಟ್ ಹಿಟ್ಟು ಬಾಯಿ ಮುಚ್ಕೊಂಡು ಇರಬೇಕು. ಇಲ್ಲದೆ ಇದ್ರೆ ಬೀಳುತ್ತೆ ಏಟು ಅನ್ನೋ ರೀತಿಯಲ್ಲಿ ಒದೆ ಬೀಳುತ್ತೆ ಅಂತ. ಮಾತುಕತೆಗಂತೂ ಭಾರತ ಮುಂದಾಗಲ್ಲ ಅಂತ ಈಗಿರುವಂತ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಬಟ್ ಬೇರೆ ರಾಷ್ಟ್ರಗಳ ಮೂಲಕವಾಗಿ ಏನಾದ್ರೂ ಪಾಕಿಸ್ತಾನ ಬರುತ್ತಾ? ನೋ ಐಡಿಯಾ ಈಗ ಸದ್ಯದ ಪರಿಸ್ಥಿತಿಯಲ್ಲಂತೂ. ದಿವ್ಯಾ.